ಗೋಕಾಕ್ನವ್ರು ಕಳಿಸಿದ್ರು, ಮತ್ತೆ ಪಕ್ಕದವ್ರು ಯಾರು ಚಾವಡಿಯವ್ರು ಕಳಿಸಿದ್ರು, ಬೇರೆ ಬೇರೆ ತಾಲೂಕಿನವ್ರನ್ನೆಲ್ಲ ಇಲ್ಲಿ ಬಂದು ಅವ್ನು ಯಾವ ಇಂಡೆಂಟ್ ಹಾಕಿಲ್ಲ, ಅವ್ನು ತಗೊಂಡು ಹೋಗೋದಾದ್ರೆ ಆ ಡಾಕ್ಟರ್ ನೋಡಿ. ನಾವೀಗ ಲಾಸ್ಟ್ 2 days ಇಂದ ಬೆಳಗಾಂ ಡಿಸ್ಟ್ರಿಕ್ಟ್ ಟೂರ್ ಮಾಡ್ತಾ ಇದ್ದೀವಿ ವಿತ್ ಅವರ್ ಡಿಫರೆಂಟ್ ಯೂನಿಟ್ಸ್ ಆಫ್ ಪೊಲೀಸ್ ಆಫೀಸರ್ಸ್. ಒಂದು 8 ಯೂನಿಟ್ ಮಾಡಿದ್ದೀವಿ. 8 ಯೂನಿಟ್ನಲ್ಲಿ ಒಂದು 25ರಿಂದ 30 ಆಫೀಸರ್ಸ್ ಇದ್ದಾರೆ. ಆ 30 ಆಫೀಸರ್ಸು ಬೇರೆ ಬೇರೆ, ಮೊದಲು ಬೆಳಗಾವಿ ಮಾಡಿದ್ವಿ ನಿನ್ನೆ ಪೂರ್ತಿ. ಇವತ್ತು ಬೇರೆ ಬೇರೆ ತಾಲೂಕುಗಳಿಗೆ ನಮ್ಮ ಡಿಫರೆಂಟ್ ಟೀಮ್ಸ್ ಹೋಗ್ತಾ ಇದ್ದೀವಿ. ಅಲ್ಲಿ ಹಾಸ್ಪಿಟಲ್ಸು, ಸಬ್ ರಿಜಿಸ್ಟರ್ ಆಫೀಸರ್ಸ್, ADLR ಆಫೀಸರ್ಸ್ ಅಂಡ್ ಅದರ್ ಪಬ್ಲಿಕ್ ಆಫೀಸ್, ಗವರ್ಮೆಂಟ್ ಆಫೀಸರ್ಸ್ನ ನಾವು ರ್ಯಾಂಡಮ್ ಆಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನೇನು ಕುಂದುಕೊರತೆಗಳಿದಾವೆ ಜನರದು, ಇವರು ಮಾಡುತ್ತಿರುವ ಕೆಲಸದಲ್ಲಿ ಏನೇನು ಶಾರ್ಟ್ ಕಮಿಂಗ್ಸ್ ಇದೆ, ಲ್ಯಾಪ್ಸಸ್ ಏನಿದೆ, ಮತ್ತು ನಮಗೆ ಈಗಾಗಲೇ ಬಂದಂಥ ಅಲಿಗೇಷನ್ಸ್ ವಿಷಯದಲ್ಲಿನೂ ಕೂಡ ನಾವಲ್ಲಿ ವೆರಿಫೈ ಮಾಡ್ತೀವಿ. ಅವರು ಮೇಂಟೈನ್ ಮಾಡಿದ ರಿಜಿಸ್ಟರ್ನ ಇಟ್ಕೊಂಡು ಏನೇನು ಅಪ್ಲಿಕೇಶನ್ಸು ಜನರದ ಖಾತಾ ಚೇಂಜ್ ಮಾಡಲಿಕ್ಕಿರಲಿ, ಅಥವಾ ಅಮಲ್ಗಮೇಷನ್ಗಿರಲಿ, ಅಥವಾ ನಿಮ್ಮ ಈ ಹೊಸದಾಗಿ ಖಾತಾ ಮಾಡ್ತಾ ಇದ್ದಾರೆ ಆ ವಿಷಯದಲ್ಲಾಗಲಿ ಏನೇನು ಅಪ್ಲಿಕೇಶನ್ಸು ಪೆಂಡಿಂಗ್ ಇದೆ, ಯಾಕೆ ಜನರು ಮತ್ತೆ ಮತ್ತೆ ಆಫೀಸ್ ಕಡೆಗೆ ಬರ್ತಾ ಇದ್ದಾರೆ ನೋಡಲಿಕ್ಕೆ, ಮತ್ತು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆ್ಯಕ್ಷನ್ ತಗೊಳ್ಳಿಕ್ಕೆ ನಾವೊಂದು ಈ ಬೆಳಗಾವಿ ಜಿಲ್ಲೆಯನ್ನು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಬಂದಿದ್ದೀವಿ. 2 ದಿವಸದಿಂದ ಇಲ್ಲಿ ಓಡಾಡ್ತಾ ಇದ್ದೀವಿ. ಈಗ ಇಲ್ಲಿ ಗೋಕಾಕ್ ಹಾಸ್ಪಿಟ್ಲಿಗೆ ಬಂದು ನೋಡಲಿಕ್ಕಾಗೂ, ಇದು ಹಾಸ್ಪಿಟ್ಲು ತುಂಬ ಹಳೆ ಹಾಸ್ಪಿಟ್ಲು. ಇಲ್ಲಿ 25 ಜನ ವೈದ್ಯರು ಕೆಲಸ ಮಾಡ್ತಾರೆ. ಹಲವಾರು ಜನ ಅದರ್ ಡಿ ಗ್ರೂಪು ಮತ್ತು ನರ್ಸಸ್ ಎಲ್ಲ ಕೆಲಸ ಮಾಡ್ತಾರೆ. ಬಟ್ ಬಿಲ್ಡಿಂಗ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಹಳೆ ಬಿಲ್ಡಿಂಗು. ಈಗೇನೋ ರಿಪೇರ್ ವರ್ಕ್ ತಗೊಂಡಿದ್ದಾರಂತೆ. ಸೊ ಮೆಡಿಸಿನ್ಗೆ ಎಲ್ಲ ರಾಜ್ಯದ ಎಲ್ಲ ಕಡೆ ಸ್ವಲ್ಪ ಮೆಡಿಸಿನ್ದು ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ, ಅದರದ್ದು ಅಕೌಂಟಬಿಲಿಟಿ ಇಲ್ಲ. ಈಗ ನಾವಲ್ಲಿ ಫಾರ್ಮಸಿಯಲ್ಲಿ ಹೋಗಿ ನೋಡಿದ್ದೀವಿ, ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ ಇಲ್ಲ. ಬಂದವರಿಗೆ ಪಾಳಿ ಹಚ್ಕೊಂಡು ನಿಂತಿದ್ರಲ್ಲಿ 25, 30, 40 ಜನ ನಿಂತದ್ದು ನಾವು ನೋಡಿದ್ದೀವಿ. ಅವರಿಗೆ ಮೆಡಿಸಿನ್ ಕೊಟ್ಟಾಗ ಯಾರಿಗೆ ಕೊಟ್ಟಿವಿ, ಎಷ್ಟು ಕೊಟ್ಟಿವಿ ಅನ್ನೋದ್ರ ಬಗ್ಗೆ ಕಂಪ್ಯೂಟರೈಸ್ಡ್ ಎಂಟ್ರೀಸ್ ಇಲ್ಲ, ಅಥವಾ ಮ್ಯಾನ್ಯುವಲ್ ಎಂಟ್ರೀಸು ಇಲ್ಲ. ಬರೀ ಅವ್ರೇನು ತೋರಿಸಿದ್ರು ನಮಗೆ, ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ, ಅದರಲ್ಲಿ ಈ ಮೆಡಿಸಿನ್ನು ಎಷ್ಟು ಮಂದಿ ಕೊಟ್ಟಿವಿ ಅಂತ ಅನ್ನೋದು ಬರೀತಾರೆ. ಆ ಮೆಡಿಸಿನ್ ಹೆಸರು ಬರೀತಾರೆ, ಮುಂದೆ 6 7 ಅಂತ ಬರೀತಾರೆ. ಅಂದರೆ 6 ಯೂನಿಟ್ ಕೊಟ್ಟಿವೋ 7 ಯೂನಿಟ್ ಕೊಟ್ಟಿವೋ ಅಂತೇನು ಬರ್ಕೊಂಡು ಕೊನೆಗೆ ಡೇ ಎಂಡಿಗೆ ಇಷ್ಟು ಮೆಡಿಸಿನ್ ನಾವು ಕೊಟ್ಟು ಬಿಟ್ಟಿವಿ ಇಲ್ಲಿ ಅಂತ ಬರ್ಕೊಂತಾರೆ. ಸೊ ಇದರಿಂದ ಏನಾಗ್ತದೆ, ಯಾರಿಗೆ ಕೊಟ್ಟರು, ಯಾವಾಗ ಕೊಟ್ಟರು, ಇವತ್ತು ಎಷ್ಟು ಕೊಟ್ಟರು, ನಾಳೆ ಎಷ್ಟು ಕೊಟ್ಟರು, ಮ್ಯಾನಿಪುಲೇಟ್ ಮಾಡೋಕ್ಕೂ ಬರ್ತದೆ, ಆಯಿತಾ. ಸೊ ಆದ್ದರಿಂದ ಮೆಡಿಸಿನ್ ಅಕೌಂಟಬಿಲಿಟಿ ಚೆನ್ನಾಗಿ ಮೇಂಟೈನ್ ಆಗಬೇಕು ಅಂತ ಡಾಕ್ಟರ್ ಹೇಳಿದ್ದೀವಿ. ಅವರು ಬರೆದಿದ್ದಾರಂತೆ, ಕಂಪ್ಯೂಟರೈಸ್ಡ್ ಇದು ಬೇಕು, ನಮಗೆ ಮೆನ್ ಬೇಕು, ಅದನ್ನು ಬಂದ ನಂತರ ನಾವು ಮಾಡ್ತೀವಿ, ಆದಷ್ಟು ಶೀಘ್ರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ. ಇನ್ನಿಲ್ಲೊಂದು ವೇರ್ ಹೌಸ್ ಇದೆ, ಈಗ ನೀವು ಇಲ್ಲೇ ನಿಂತಿದ್ದೀರಿ, ಇದೇ ವೇರ್ ಹೌಸ್. ಈಗ ನಾವು ಲಾಸ್ಟ್ 1 ಅವರಿಂದ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾವು ನೋಡ್ಲಿಕ್ಕಾಗೂ 22ನೇ ಇಸ್ವಿಯಿಂದ ಇಲ್ಲಿ ತನಕ ಒಂದು ಅರೌಂಡ್ 9.5 ಲಕ್ಷ ರೂಪಾಯಿದು ಮೆಡಿಸಿನ್ ವೇಸ್ಟ್ ಆಗಿದೆ. ಅಂದರೆ ಯಾರಿಗೂ ಹೋಗಿಲ್ಲ, ಇಲ್ಲೇ ಬಿದ್ದು ಇಲ್ಲೇ ಎಕ್ಸ್ಪೈರ್ ಆಗಿದೆ. ಸೊ ಜುಲೈಯಿಂದ ಲಾಸ್ಟ್ ಜುಲೈಯಿಂದ ಈ ಜುಲೈವರೆಗೆ ಒಂದು 6 ಲಕ್ಷ ರೂಪಾಯಿದ ಮೆಡಿಸಿನ್ ವೇಸ್ಟ್ ಆಗಿದೆ. ಸೊ ಅದಕ್ಕೆ ಇವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಇವರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ, ಏನು ಕಾರಣ ಇದೆ ಅದನ್ನು ಕೇಳ್ತೀವಿ. ಆ ಕಾರಣ ಇವ್ರ ಕಾರಣನೋ, ಇವ್ರ ಮೇಲಿನವ್ರ ಕಾರಣನೋ, ಕೆಳಗಿನವ್ರ ಕಾರಣನೋ, ಯಾರ ಕಾರಣ ಅಂತ ಹುಡುಕಿ, ಇದು ಇಡೀ ರಾಜ್ಯವ್ಯಾಪಿ ಈ ಥರ ಸಮಸ್ಯೆ ಆಗ್ತಾ ಇದ್ರೆ, ಒಂದು ಯೂನಿಟ್ನಲ್ಲಿ 10 ಲಕ್ಷ ರೂಪಾಯಿ ಈ ಥರ ವೇಸ್ಟ್ ಆಗ್ತಿದ್ರೆ, ಇನ್ನು ಇಡೀ ರಾಜ್ಯದಲ್ಲಿ ಎಷ್ಟು ಮೆಡಿಸಿನ್ ವೇಸ್ಟ್ ಆಗ್ತಿರ್ಬೇಕು. ಜನರು ಔಷಧಿಗಾಗಿ ಹೊಡೆದಾಡ್ತಿರ್ಬೇಕಾದ್ರೆ ಔಷಧಿ ಸರಿಯಾಗಿ ಅವರಿಗೆ ವಿತರಣೆ ಆಗದೇನೆ ಇಂಥ ವೇರ್ ಹೌಸ್ನಲ್ಲಿ ಬಿದ್ದು ವೇಸ್ಟ್ ಆಗ್ತಿದ್ರೆ, ಅದನ್ನು ಒಂದು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತಹ ವ್ಯವಸ್ಥೆ ತರಲಿಕ್ಕೆ ಏನು ಶಕ್ಯ ಇದೆಯೋ ಅದನ್ನು ಪ್ರಯತ್ನ ಮಾಡಲಿಕ್ಕೆ ಡೈರೆಕ್ಷನ್ಸ್ ಕೊಡ್ತೀವಿ. ಸೊ ಈಗ ಇದಲ್ಲದೆ ಬೇರೆ ಬೇರೆ ಈ ಸವದತ್ತಿಗೆ ಒಂದು ಟೀಮ್ ಹೋಗಿದೆ, ಹುಕ್ಕೇರಿಗೆ ಹೋಗಿದೆ, ಬೈಲೊಂಗಲ್ಗೆ ಹೋಗಿದೆ. ಅವರೆಲ್ಲನೂ ಅಲ್ಲಿ ಬೇರೆ ಬೇರೆ ಕಚೇರಿಗಳನ್ನು ನೋಡ್ತಾರೆ, ಅಲ್ಲಿ ನಡೆಯುವಂತಹ ಕೆಲವು ಅವಾಂತರಗಳನ್ನು ಕಂಡುಹಿಡಿದು ಅವಕ್ಕೆ ಆಕ್ಷನ್ಸ್ ತಗೊಳ್ಳೋದಾಗಲಿ ಪರಿಹಾರ ಸೂಚಿಸೋದಾಗಲಿ ಮಾಡ್ತೀವಿ. ಥ್ಯಾಂಕ್ ಯು.